Hi guys, welcome back to the new video. ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ KCET ಮತ್ತೆ ಆಲ್ ಎಕ್ಸಾಮ್ KE ಬೋರ್ಡ್ ಎಕ್ಸಾಮ್ಸ್ ಇದಾವೆ ಅವೆಲ್ಲ ಎಕ್ಸಾಮ್ಸ್ ಒಂದೊಂದಾಗಿ ನೋಡ್ಕೋಗೋಣ. ನಿಮಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ್ಯಾವ ಎಕ್ಸಾಮ್ ಯಾವ ಡೇಟ್ ಇದೆ ಅಂತ ಹೇಳ್ತೀನಿ. ಫಸ್ಟ್ CET 23 ಮತ್ತೆ 24 ಏಪ್ರಿಲ್ ಇದೆ. ಗುರುವಾರ ಇದೆ ಬೆಳಿಗ್ಗೆ 10:30 11:50ಕ್ಕೆ ಫಿಸಿಕ್ಸ್. ಅದೇ ತರ ಮಧ್ಯಾಹ್ನ 2:30 3:50 ಕೆಮಿಸ್ಟ್ರಿ. ಶುಕ್ರವಾರ 10:30 11:50ಕ್ಕೆ ಮ್ಯಾಥಮೆಟಿಕ್ಸ್. ಮಧ್ಯಾಹ್ನ 2:30 3:00ವರೆಗೆ ಬಯಾಲಜಿ. ಏನ್ ಕುಯ್ದು ಎಳೆಯಕ್ ಹೋಗಲ್ಲ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಟೈಮ್ ಟೇಬಲ್ ಆಗ್ತಾ ಹೋಗ್ತೀನಿ, ಯಾಕಂದ್ರೆ ಸುಮ್ಮನೆ ಲೆಂತ್ ಆದ್ರೆ ವಿಡಿಯೋ ನೀವು ನೋಡೋಣ, ನಿಮಗೆ ಇಂಟ್ರೆಸ್ಟ್ ಬರೋಣ ನೋಡಕ್ಕೆ. ಅದಕ್ಕೆ ಸಾಕು. ನಿಮಗೆ ಏನ್ ಗೊತ್ತಾಗಬೇಕು, 23 24 ಎಕ್ಸಾಮ್ ಇದೆ. ಇನ್ನೂ ಏನಾದ್ರು ಅದ್ರ ಬಗ್ಗೆ ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಅದ್ರ ಏನ್ ವಿಡಿಯೋ ಬೇಕು ಅದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ 22/4/26 ಬುಧವಾರ ಬೆಳಿಗ್ಗೆ 10 11:30 5ನೇ ತರಗತಿ ಮಟ್ಟದ 50 ಅಂದ್ರೆ ಇದು ಗಡಿನ ನಿಮಗೆಲ್ಲ ಬಿಡಿ. 2 ದಿವಸ CET ಇರೋದು. ಅದಾದ್ಮೇಲೆ ಮಾರ್ಚ್ 1ಕ್ಕೆ ಏನಿದೆ ಅಂದ್ರೆ KRISC ಎಕ್ಸಾಮ್ ಇದೆ. 14 ಮೇಗೆ PGCET ಅನ್ನೋ ಎಕ್ಸಾಮ್ ಇದೆ. 23 ಮೇಗೆ PGCET ಎಕ್ಸಾಮ್ ಮತ್ತೆ 23 ಮೇಗೆ DCET. DCET ಅಂದ್ರೆ ಲ್ಯಾಟರಲ್ ಎಂಟ್ರಿ. ಅಂಡ್ ನೆಕ್ಸ್ಟ್ 18 ಜುಲೈಗೆ MSc ನರ್ಸಿಂಗ್ MPT MS ಆ ಎಕ್ಸಾಮ್ ಇದೆ. 11 ಅಕ್ಟೋಬರ್ಗೆ KSCET. 21 ನವೆಂಬರ್ಗೆ ಫಾರ್ಮ್ ಡಿ. ಇಷ್ಟು ಎಕ್ಸಾಮ್ ಇದಾವೆ. ಇದು ನಾನೇನು ಫೇಕ್ ಕೆಲ ಮಾಡಲ್ಲ ನೋಡಿ. KE ಬೋರ್ಡ್ ಆಫ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮ್ಗೆ ತೋರಿಸ್ತಿರೋದು. ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಲೈಕ್ ಮಾಡಿ ನಮ್ಮ ಚಾನಲ್ಗೆ. ಇದೇ ತರ ವಿಡಿಯೋಸ್ ಬರ್ತಿರ್ತವೆ. ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು, ಯಾವ ವಿಡಿಯೋ ಬೇಕು, ಆ ವಿಡಿಯೋನ ಮಾಡ್ಕೊಳ್ಳೋಣ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ.